ಪ್ರೀತಿಯ ರೈತ ಬಾಂಧವರಿಗೆ ನಮಸ್ಕಾರಗಳು. ಇವತ್ತು ಇಲ್ಲಿ ನೀವು ನೋಡ್ತಿರ್ತಕ್ಕಂತಹ ಒಂದು ಮೇವಿನ ತಳಿ ಸೂಪರ್ ನೇಪಿಯರ್ ಅಂತ ಹೇಳಿ. ಸೊ ಇದು ದನಗಳಿಗೆ, ಎಮ್ಮೆಗಳಿಗೆ ಹಾಗೂ ಆಡು ಕುರಿಗಳಿಗೂ ಕೂಡ ಉಪಯೋಗ ಮಾಡ್ಬೋದು. ಆದರೆ ಆಡು ಕುರಿಗಳಿಗಿಂತ ಹೆಚ್ಚಾಗಿ ಎಮ್ಮೆಗಳಿಗೆ ಮತ್ತು ದನಗಳಿಗೆ, ಎತ್ತುಗಳಿಗೆ ಉಪಯುಕ್ತವಾದಂತಹ ಮೇವು. ಸೊ ಇದರಲ್ಲಿ ಒಳ್ಳೆಯ ಪ್ರೋಟೀನ್ ಅಂಶ ಕೂಡ ಇರುತ್ತೆ. ಸೊ ಈ ಸೂಪರ್ ನೇಪಿಯರ್ ಅಥವಾ ಹೈಬ್ರಿಡ್ ನೇಪಿಯರ್ ಅಂತಕ್ಕಂಥದ್ದು ನೇಪಿಯರ್ ಮತ್ತು ಸಜ್ಜೆಯ ಒಂದು ಕ್ರಾಸ್ ತಳಿ. ಸೊ ಈ ತಳಿ ಉತ್ತಮವಾದ, ಅಂದರೆ 120ರಿಂದ 150 ಟನ್ ಪರ್ ಎಕರೆ ಒಂದು ವರ್ಷಕ್ಕೆ ಬರುತ್ತೆ. ಸುಮಾರು 6ರಿಂದ 7 ಕಟಾವನ್ನು ನೀವು ಪಡೆದುಕೊಳ್ಬೋದು. ಸೊ ಈಗ ಮುಖ್ಯವಾಗಿ ಈ ವಿಡಿಯೋ ಮಾಡಿರ್ತಕ್ಕಂಥದ್ದು, ಇಲ್ಲಿ ನೀವು ಇರಿಗೇಷನ್ ಸಿಸ್ಟಮ್ ನೋಡಿರ್ಬೋದು, ನೀರು ಯಾವ ರೀತಿ ಬಿಡ್ತಾ ಇದ್ದೀವಿ ಅಂತ ಹೇಳಿ. ಸೊ ಇದು ರೇನ್ ಇರಿಗೇಷನ್ ಅಂತ ಕರಿತೀವಿ. ಸೊ ಇದನ್ನು ನೀವು ಸುಮಾರು ಅಗ್ರಿಕಲ್ಚರಲ್ಲಿ ಉಪಯೋಗ ಮಾಡ್ತಾ ಇರ್ತೀರಿ, ಈರುಳ್ಳಿ ಬೆಳೆಗಳಲ್ಲಿ ಮತ್ತು ಸಣ್ಣ ಅಂದರೆ ಕಡಲೆ ಬೆಳೆಗಳಲ್ಲಿ. ಅಂದರೆ ಇಲ್ಲಿ ನಾವು ಮೇವಿಗೆ ಈ ಒಂದು ನೀರಿನ ಸಿಂಪರಣೆ, ಅಂದರೆ ಮಳೆಯ ರೀತಿ ಈ ಒಂದು ಮಳೆ ಪೈಪ್ಗಳು ಅಂತ ಹೇಳ್ಬೋದು, ಅಥವಾ ರೈನ್ ಪೈಪ್ ಅಂತ ಇದಕ್ಕೆ ಕರೀತಾರೆ. ಸೊ ಈ ರೀತಿ ಮಾಡ್ಕೊಳ್ಳೋದ್ರಿಂದ ನಿಮಗೆ ಒಳ್ಳೆಯ ನೀರಿನ ಇಳುವರಿ, ಅಂದರೆ ಸೇವ್ ಆಗುತ್ತೆ. ಅಂದರೆ ನೀರಿನ ಪ್ರಮಾಣ ಎಷ್ಟು ಬೇಕು ನಿಮಗೆ ಮೇವು ಬಳಕೆ, ಅದು ಕಡಿಮೆ ಮಾಡ್ಬೋದು. ಇಲ್ಲಾಂದರೆ ನೀವು ಫ್ಲಡ್ ಇರಿಗೇಷನಲ್ಲಿ ಅಥವಾ ನೀರು ಡೈರೆಕ್ಟು ಬಿಡೋದ್ರಿಂದ ಬಹಳಷ್ಟು ನೀರು ಪೋಲ್ ಆಗುತ್ತೆ. ಆ ಪೋಲ್ ಆಗ್ತಕ್ಕಂಥದ್ದನ್ನು ಈ ರೀತಿಯ ಇರಿಗೇಷನ್ ಸಿಸ್ಟಮಲ್ಲಿ ಇದನ್ನಾದರೂ ಮಾಡ್ಕೊಳ್ಬೋದು, ಅಥವಾ ಸ್ಪ್ರಿಂಕ್ಲರ್ಸ್ನಾದರೂ ಉಪಯೋಗಿಸ್ಕೊಳ್ಬೋದು, ಮತ್ತು ಡ್ರಿಪ್ ಇರಿಗೇಷನ್ ಕೂಡ ಮಾಡ್ಕೊಳ್ಬೋದು. ಸೊ ಅದರಲ್ಲಿ ಈ ರೀತಿಯ ಇರಿಗೇಷನ್ನಿಗೆ ನಮಗೆ ಒಂದು ಎಕರೆಗೆ ಸುಮಾರು 20ರಿಂದ 25 ಸಾವಿರದವರೆಗೆ ಖರ್ಚು ಬರ್ತಾ ಇದೆ. ಸೊ ಇದನ್ನು ನೀವು ರೈತರಾದರೆ ಸಾಮಾನ್ಯವಾಗಿ ಸಬ್ಸಿಡಿ ದರದಲ್ಲಿ ಸಿಗುತ್ತೆ ಅಂತ ಕಾಣ್ತದೆ. ನೀವು ಹತ್ತಿರದ ಏನು ನಿಮ್ಮ ಈ ಡೀಲರ್ಗಳಿರ್ತಾರೆ ಅಥವಾ ಕೃಷಿ ಇಲಾಖೆಯನ್ನು ಸಂಪರ್ಕಿಸಿ ನೀವು ಅದ್ರ ಬಗ್ಗೆ ಮಾಹಿತಿಯನ್ನು ಕೂಡ ಪಡೆದುಕೊಳ್ಬೋದು. ಸೊ ಈ ರೀತಿ ನೀರನ್ನು ಬಿಡೋದ್ರಿಂದ ಒಳ್ಳೆಯ ಬೇಸಿಗೆಯಲ್ಲೂ ಕೂಡ ನೀವು ಒಳ್ಳೆಯ ಮೇವನ್ನು ದನಗಳಿಗೆ, ರಾಸುಗಳಿಗೆ ಪಡೆದುಕೊಳ್ಬೋದು. ಮತ್ತು ಹಸಿರು ಮೇವನ್ನು ನೀವು ಬೇಸಿಗೆ ಕಾಲದಲ್ಲಿ ಕಡಿಮೆ ನೀರಿನಲ್ಲಿ ಬೆಳೆದುಕೊಳ್ಬೋದು.